ಮೈಸೂರು ಸಕ್ಕರೆ ಕಾರ್ಖಾನೆ ಆಸ್ತಿಯನ್ನು ಅನಧಿಕೃತವಾಗಿ ಪರಬಾರೆ ಮಾಡಿಕೊಂಡಿರುವವರು ಈ ಕೂಡಲೇ ಕಾರ್ಖಾನೆ ನಿಯಮಾವಳಿಯಂತೆ ಮಾಸಿಕವಾಗಿ ಹಣ ಸಂದಾಯ ಮಾಡಿ ಅಥವಾ ತೆರವುಗೊಳಿಸಿ ಎಂದು ಮೈಸೂರು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು. ಮಂಡ್ಯ ನಗರದಲ್ಲಿರುವ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿಡಿ ಗಂಗಾಧರ್ ನೇತೃತ್ವದಲ್ಲಿ ತಹಸೀಲ್ದಾರ್ ಡಾ ಶಿವಕುಮಾರ್ ಬಿರಾದರ್, ಮಂಡ್ಯ ತಾಲೂಕು ಎಲ್ಲ ರಾಜಸ್ವ ನಿರೀಕ್ಷಕರು ಮತ್ತು ಎಡಿಎಲ್ಆರ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಂತರ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿರುವ ಆಸ್ತಿಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗಿದೆ. ಇಲ್ಲಿಯವರೆಗೆ ಯಾರು ಮೈಸೂರು ಸಕ್ಕರೆ ಕಾರ್ಖಾನೆಯ ಆಸ್ತಿಯನ್ನು ಅನಧಿಕೃತವಾಗಿ ಪರಬಾರೆ ಮಾಡಿಕೊಂಡಿದ್ದಾರೆ ಅವರು ಕಾರ್ಖಾನೆಯ ನಿಯಮಾವಳಿ ಪ್ರಕಾರ ತೆರವುಗೊಳಿಸಬೇಕು ಅಥವಾ ಹಣ ಸಂದಾಯ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅಧಿಕೃತವಾಗಿ ಕಾನೂನುಬದ್ಧವಾಗಿ ಖರೀದಿ ಮಾಡಿದವರಿಗೆ ಆದಷ್ಟು ಬೇಗ ಅವರಿಗೆ ಹಕ್ಕು ಕೊಡುವುದು ಮತ್ತು ಆರ್ಟಿಸಿ ಅವರ ಹೆಸರಿಗೆ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ಒಂದು ವೇಳೆ ಕಾರ್ಖಾನೆ ಹೆಸರಿನಲ್ಲಿ ಆರ್ಟಿಸಿ ಇದ್ದು ಅವರಿಗೆ ಕಾನೂನುಬದ್ಧವಾಗಿ ಮಂಜೂರಾತಿ ಆಗದಿದ್ದ ಪಕ್ಷದಲ್ಲಿ ಯಾವುದೇ ಸೂಚನೆಗಳನ್ನು ನೀಡದೆ ತಕ್ಷಣದಲ್ಲೇ ಆಸ್ತಿಯನ್ನು ವಶಕ್ಕೆ ಪಡೆಯುತ್ತೇವೆ ಎಂದು ಇದೇ ವೇಳೆ ತಿಳಿಸಿದರು. ಮೈಸೂರು ಸಕ್ಕರೆ ಕಾರ್ಖಾನೆಯ ಒಂದು ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಮಾನ್ಯ ನಮ್ಮ ಜನಕ್ಕೆ ಹೇಳಲಿಕ್ಕೆ ಬಯಸ್ತೀವಿ. ನಮ್ಮ ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ DDLR ಅವರ ನೇತೃತ್ವದಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಗೆ ಇರ್ತಕ್ಕಂಥ ಆಸ್ತಿಯ ಸಂಪೂರ್ಣ ಪರಿಶೀಲನೆ ಮಾಡಿದರು. ಇಲ್ಲಿ ತನಕ ಮೈಸೂರು ಸಕ್ಕರೆ ಕಾರ್ಖಾನೆ ಆಸ್ತಿಯನ್ನು ಯಾರು ಅನಧಿಕೃತವಾಗಿ ಪರಬಾರೆ ಮಾಡ್ಕೊಂಡಿದ್ದಾರೆ ಅವರು ನಾವು ಕಂಪ್ನಿಯ ನಿಯಮಾವಳಿಗಳ ಪ್ರಕಾರ ತೆರವುಗೊಳಿಸ್ತಕ್ಕಂಥದ್ದು ಅಥವಾ ಅದಕ್ಕೆ ರೆವಿನ್ಯೂ ಜನರೇಟ್ ಮಾಡ್ತಕ್ಕಂಥದ್ದನ್ನು ಕ್ರಮ ತಗೋಬೇಕು. ಮತ್ತು ಅಧಿಕೃತವಾಗಿ ಯಾರು ಕಾನೂನುಬದ್ಧವಾಗಿ ಕಂಪ್ನಿ ಆಸ್ತಿನ ಖರೀದಿ ಮಾಡಿದರೆ ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಹಕ್ಕನ್ನು ಕೊಡ್ತಕ್ಕಂಥದ್ದು ಮತ್ತು ಅವರ RTC ಮೂಮೆಂಟ್ ಏನಿದೆ ಅದೆಲ್ಲವನ್ನು ಕೂಡ ಅವ್ರ ಹೆಸರು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ. RTC ನಮ್ಮ ಹೆಸರಲ್ಲಿದ್ದು ಕಾನೂನು ಅವ್ರ ಪರವಾಗಿತ್ತು ಅಂದರೆ ಅವರು ಕೂಡ ಅವಕಾಶ ಮಾಡಬೇಕು. ಒಂದು ವೇಳೆ ಕಂಪ್ನಿ ಹೆಸರಲ್ಲಿ RTC ಇದ್ದು ಅವ್ರಿಗೆ ಯಾವುದೇ ರೀತಿಯಾದ ಸ್ಯಾಂಕ್ಷನ್ ಆಗಿಲ್ಲ, ಮಂಜೂರಾತಿ ಆಗಿಲ್ಲ ಕಾನೂನುಬದ್ಧವಾಗಿ ಅನ್ನುವಂಥದ್ದಿತ್ತು ಅಂದರೆ ಯಾವುದೇ ನೋಟಿಸ್ ಕೊಡದಲ್ಲೇ ತುರ್ತಾಗಿ ಕಂಪ್ನಿ ಆ ಸಂಪೂರ್ಣ ಆಸ್ತಿಯನ್ನು ವಶಕ್ಕೆ ತಗೊಳ್ತದೆ. ಅದನ್ನು ಕಂಪ್ನಿ ವಶದಲ್ಲೇ ಇಟ್ಕೊಂಡು ಅದು ಸಂಬಂಧಪಟ್ಟಂಗೆ ಅದು ಜನರೇಟ್ ಮಾಡಬೇಕು ರೆವಿನ್ಯೂ ಅನ್ನುವಂಥ ಉದ್ದೇಶ ಇಟ್ಕೊಂಡಿದ್ದೀವಿ. ಮುಂದಿನ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದ ಮಾಹಿತಿ ಬರ್ತದೆ. ಯಾರ್ಯಾರು ಅನಧಿಕೃತವಾಗಿ ಮೈಸೂರು ಸಕ್ಕರೆ ಕಾರ್ಖಾನೆ ಆಸ್ತಿನ ಪರಬಾರೆ ಮಾಡಿದ್ದಾರೆ ಅವರಿಗೆ ಒಂದು ವಿನಮ್ರ ಮನವಿ ಮಾಡ್ತಾಯಿದ್ದೀನಿ, ದಯಮಾಡಿ ತೆರವುಗೊಳಿಸಿ. ಇಲ್ಲ ಅಂತಂದರೆ ಕಂಪ್ನಿ ನಿಯಮಾವಳಿ ಪ್ರಕಾರ ಮಾಸಿಕವಾಗಿ ನಾವೇನು ನಿಗದಿ ಮಾಡ್ತೀವಿ ಆ ಪ್ರಕಾರ ರೆವಿನ್ಯೂ ಜನರೇಟ್ ಮಾಡಿ. ಎರಡೂ ಇಲ್ಲದಂಥ ಸಂದರ್ಭದಲ್ಲಿ ನಾವು ಫೆನ್ಸಿಂಗ್ ಹಾಕಿ ಕಂಪ್ನಿ ಆಸ್ತಿನ ಕಂಪ್ನಿಗೆ ತಗೊಳ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾದ ರಾಜಿ ಇಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ